ಪೊಲಿಟಿಕಲ್ ಅಡ್ವೈಸರ್ಸು, ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ನ ಇಟ್ಕೊಂಡು ಇದನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು, ಹರಿಹರದ ಶಾಸಕರು ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ. ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ BJPನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಿಗೆ ಬಂದಿದೆ. ಅದನ್ನು ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ BJP ಪಕ್ಷವನ್ನು ತೊರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ, ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ, ಆ ಥರ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಪಕ್ಷವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು, ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು. ಮುಂದಿನ 2028ರ ಅವಧಿನಲ್ಲಿ ಪೂರ್ಣ ಪ್ರಮಾಣದ ನಮ್ಮ BJP ಪಕ್ಷವನ್ನು ಗೆಲ್ಲಿಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ. ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು BJP ಪಕ್ಷದಲ್ಲಿ, ರಾಜ್ಯದ BJP ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು. ಅದನ್ನು ವರಿಷ್ಠರು ಗಮನ ಹರಿಸಿದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸುದ್ದಿಗಳನ್ನು ಭಾಳ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನಮ್ಮ ಮುಂದೆ ಇದೆ. ಆಗಿಯೂ ಕೂಡ ಸನ್ಮಾನ್ಯ ಯತ್ನಾಳ್ಜಿ ಅವರ ಇವತ್ತು ಉಚ್ಚಾಟನೆ ಏನಿದೆ, ನಾವು ವರಿಷ್ಠರಿಗೆ ಭಾಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದನೂ ಒತ್ತಾಯ ಇದೆ. ಪಂಚಮಶಾಲಿ ಅನ್ನೋದಲ್ಲ, ವೀರಶೈವ ಲಿಂಗಾಯತರ ಕಡೆಯಿಂದನೇ, ಹಿಂದೂ ಸಂಘಟನೆಗಳ ಕಡೆಯಿಂದನೇ, BJP ಕಾರ್ಯಕರ್ತರುಗಳ ಕಡೆನೇ ಇವತ್ತಾಗಲೇ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ. ಮತ್ತು ತಮ್ಮ ಚಾನಲ್ಗಳಲ್ಲೂ ಕೂಡ ಭಾಳಷ್ಟು ವಿಶ್ಲೇಷಣೆಗಳನ್ನು ಎಳೆಯಾಗಿ BJP ಸಂಘಟನೆಯಿಂದ AK ಸುಬ್ಬಯ್ಯರಿಂದ ಹಿಡಿದುಬಿಟ್ಟು ಎಲ್ಲ ಹತ್ತಿರದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಥರ ನೋಟಿಸ್ ಕೊಟ್ಟಿದ್ದಕ್ಕೆ, ಉಚ್ಚಾಟನೆ ಮಾಡಿದ್ದಕ್ಕೆ, ಹಿಂದೂ ಸಂಘಟನೆಯನ್ನು ಉಚ್ಚಾಟನೆ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಇದನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. BJP ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಂಘಟನೆ ಇರ್ಬೋದು ಅಥವಾ ಹಿಂದುತ್ವದ ಬಗ್ಗೆ ವಾದ ಇರತಕ್ಕಂಥದ್ದು ಇರ್ಬೋದು, ಪಕ್ಷದ ಸಂಘಟನೆ ಇರ್ಬೋದು, ಇದು ಯಾವುದಕ್ಕೂ ಕೂಡ ಅವ್ರು ಬಿಟ್ಕೊಡಲ್ಲ, ಕಾರ್ಯಕರ್ತರನ್ನ ಬಿಟ್ಕೊಡಲ್ಲ. ಯಾವುದೋ ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ಥರ ಆಗಿದೆ ಅನ್ನೋದು ನಮ್ಮ ಇದು. ಅದನ್ನು ತತ್ಕ್ಷಣ ಅದನ್ನು ವರಿಷ್ಠರ ಗಮನಕ್ಕೆ, ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ ನಮ್ಮ ಕಾರ್ಯಕರ್ತರು ಅಂತ ಹೇಳಿಬಿಟ್ಟು, ಸಣ್ಣ ಕಾರ್ಯಕರ್ತರು ನಮಗೆ ತಪ್ಪಾಗಿದೆ ಅನ್ನೋದಾದರೆ ಅದನ್ನು ತಿದ್ದುಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಸನ್ಮಾನ್ಯ ಯತ್ನಾಳವರು ಇರ್ಬೋದು, ನಮ್ಮ ಎಲ್ಲ ಜೊತೆಗಿರ್ತಕ್ಕಂಥ BJPಯ ಹಿರಿಯ ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ನಾವು ಅದನ್ನು ಗ್ರಹಿಸಿದ್ದೀವಿ. ಆ ನಿಟ್ಟಿನಲ್ಲಿ ಪಕ್ಷ ಏನು ಆದೇಶ ಕೊಡ್ತದೆ, ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ, ಅದನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದನ್ನು ಭಾಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ BJPಯ ಬದಲಾವಣೆಯಲ್ಲಿ ನಮ್ಮ ಹಿಂದಿನ ಹೋರಾಟ ಇತ್ತು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇಂಟ್ಯಾಕ್ಟ್ ಇದ್ದೀವಿ. ನಾನು ಅದನ್ನೇ ಹೇಳಿದೆ, ಕಹಿ ಘಟನೆ ಅಂದರೆ ಅದು ಹಿನ್ನಡೆ ಅಂತಲೇ ಅರ್ಥ. ಯಾಕಂದರೆ ಒಬ್ಬ ನಮ್ಮ ಲೀಡ್ರು ಯತ್ನಾಳ್ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು, ಸೆಂಟ್ರಲ್ ಮಿನಿಸ್ಟರ್ ಇದ್ದವರು, ಸಿಟ್ಟಿಂಗ್ MLA ಇದ್ದವರು, ಇದರೆಲ್ಲದನ್ನು ಕೂಡ ಇದನ್ನು ಒಂದೊಂದು ಸರಿ ಅದು ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು, ತಪ್ಪು ಇದರಿಂದ ಇರ್ಬೋದು, ಕೆಲವು ಮಾಹಿತಿಗಳ ಕೊರತೆ ನಾವು ಕೊಡದೇ ಇರತಕ್ಕಂಥ ಸಂದರ್ಭ ಒದಗಿ ಬಂದಿರ್ಬೋದು. ಅದನ್ನು ನಾವು ಸರಿಯಾದಂಥ ವಿಚಾರಗಳನ್ನು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅದನ್ನು ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ. ಯತ್ನಾಳ್ ಅವ್ರನ್ನ ಮತ್ತೆ BJP ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ಅಫಿಷಿಯಲ್ ಆಗಿ ನೀವು ಮನವಿ ಮಾಡ್ತೀರಾ ಹೈಕಮಾಂಡ್ಗೆ? ಹೌದು, ನಮ್ಮ ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ, ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ, ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ. ಇಲ್ಲ ಎಲ್ಲರೂ ಬನ್ನಿ ನೀವು ಒಂದು ಸರಿ ಕೂತು ಮಾತಾಡೋಣ ಅಂದರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜಾಗಿದ್ದೀವಿ, ಮಾತಾಡ್ತೀವಿ. ಇವಾಗ ಯತ್ನಾಳ್ ಅವರನ್ನ ನಾವು BJP ಪಕ್ಷ ಅಂತೇಳಿ ಇವಾಗ ನಮ್ಗೆ ಯಾರಿಗೂ ಎಲೆಕ್ಷನ್ಸ್ ಇಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಪ್ರೆಷರ್ಸ್. ನಾವು ಹೋಗ್ಬಿಟ್ಟು ಇವ್ರ ಜೊತೆಗೆ ಐಡೆಂಟಿಫೈ ಆಗಿಲ್ಲ. ಇವಾಗ ನೀವೇ ನೋಡ್ತೀರಿ, SD ಸೋಮಶೇಖರ್ ಅವ್ರದ್ದು ಮತ್ತು ಹೆಬ್ಬಾರ್ ಅವ್ರದ್ದು ಐಡೆಂಟಿಫಿಕೇಶನ್ ಆಗಿರತಕ್ಕಂಥದ್ದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕಿತ್ತು ಹಂಗೆ ನೋಡೋಕೆ ಹೋದರೆ. ಬಟ್ ಅನಿವಾರ್ಯ ಯಾವ್ಯಾವುದೋ ತಪ್ಪು ಗ್ರಹಿಕೆಯಿಂದ
ಯತ್ನಾಳವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಾಗಿದೆ. ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಬಿಜೆಪಿ ಪಕ್ಷವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಮತ್ತು ಬಿಜೆಪಿ ಪಕ್ಷವನ್ನು ಸಂಘಟನಾತ್ಮಕವಾಗಿ ಮುಂದಿನ ಬದಲಾವಣೆಗಳು ಏನಿದ್ದಾವೆ ಅವನ ಒಂದು ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಪ್ರಯತ್ನಗಳು ನಮ್ಮದಿತ್ತು, ಮನವಿಗಳು ನಮ್ಮದಿತ್ತು. ಅದನ್ನೇ ನಾವು ಇವತ್ತು ಕೂಡ ಮುಂದುವರ್ಸ್ಕೊಂಡು ತಪ್ಪು ತಿದ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮಾತು ಹೇಳಿರ್ತಕ್ಕಂಥದ್ದು ಏನು ಅಂದರೆ, ಸನ್ಮಾನ್ಯ ಯತ್ನಾಳ್ ಬಗ್ಗೆ ಯಾವ ಗ್ರಹಿಕೆಯನ್ನು ಮಾಡಿದ್ದಾರೆ ಆ ತಪ್ಪುಗಳು ಏನಾದರೂ ಅವರಿಂದ ಆಗಿದ್ದರೆ ಇಂಡಿವಿಜುವಲಿ ಅದನ್ನ ನಾವು ನಾವೆಲ್ಲ ಅವರು ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಮುಂದೆ ಹೋಗ್ತಕ್ಕಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ. ಅದರಲ್ಲಿ ನಮ್ಮ ವಿಚಾರ ಏನಿದೆ, ಬಿಜೆಪಿ ಪಕ್ಷ ಸಂಘಟನೆ ಬೇಕಂದ್ರೆ ಅನೇಕ ವಿಚಾರಗಳನ್ನು ಇಲ್ಲಿ ಬಿಟ್ಟು ಹಾಕಿಬಿಟ್ಟಿದ್ದಾರೆ. ಮೊನ್ನೆ ನಡೆದಂಥ CD ಪ್ರಕರಣ ಏನಿದೆ ಎದುರ ಬಿಟ್ಟು ಹಾಕಿದ್ರು. ಆಮೇಲೆ SCP TSPದು ಅದನ್ನು ಬಿಟ್ಟು ಹಾಕಿದ್ರು. ಮೂಡಾದನ್ನ ನಮಗೆ ಲಾಜಿಕ್ ಎಂಡಿಗೆ ತಗೊಂಡು ಹೋಗೋದಕ್ಕೆ ಆಗಲಿಲ್ಲ. ಮತ್ತು ವಾಲ್ಮೀಕಿ SCP TSP ಅಂದರೆ ಅದು ವಾಲ್ಮೀಕಿ ಹಗರಣದ್ದು ಇದು ಮಾಡಿಕೊಂಡ್ರು. ನಾವು ನಮ್ಮ ಪ್ರಯತ್ನದಿಂದ ಏನು ವಕ್ಫ್ ವಿಚಾರವಾಗಿ ಆಯಿತು, ಇವಾಗ ಅದು ಒಂದೇ ಬಿಲ್ಲು ಮಾತ್ರ ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಿದೆ ಹೊರತು ಕರ್ನಾಟಕ ರಾಜ್ಯದ ಬಿಜೆಪಿಯಿಂದ ಏನಾಗಬೇಕಾಗಿತ್ತು, ಇಲ್ಲಿರ್ತಕ್ಕಂಥ ಸಂಘಟನೆಯಿಂದ ಏನಾಗಬೇಕಿತ್ತು, ಅದು ತಾರ್ಕಿಕ ಹಂತಕ್ಕೆ ಕಾಂಗ್ರೆಸ್ನ ಮಣಿಸೋ ರೀತಿಯಲ್ಲಿ ಆಗಿಲ್ಲ. ಅದು ಆಗಬೇಕು ಅನ್ನೋದಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಪಕ್ಷ ಸಂಘಟನೆಗೋಸ್ಕರನೇ ವಿನಂತಿ ಮಾಡ್ಕೊಂಡಿದ್ವಿ ಹೊರತು ಬೇರೆ ಯಾವ ರೂಪದಲ್ಲೂ ಯಾವ ರೀತಿಯಲ್ಲೂ ಯಾರ ವೈಯಕ್ತಿಕವಾಗಿರ್ತಕ್ಕಂಥ ಉದ್ದೇಶ ಅಥವಾ ಸಮುದಾಯಕ್ಕಾಗಲಿ ನಾಯಕತ್ವಕ್ಕಾಗಲಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲಿದೆ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ತಿರ ಇದ್ದಾವೆ. ಐ ಥಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ, ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಿಜೆಪಿ ಪಕ್ಷ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ. ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ. 100ಕ್ಕೆ 100 ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ನಿಮ್ಮ ನಿರ್ಧಾರಕ್ಕೆ ಬದ್ಧನ ಸರ್? ಯಾಕಂದ್ರೆ ಈಗ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನ ಹಿಂದೆ ಹೇಳಿದ್ರಿ. ಈಗ ಯತ್ನಾಳ್ ಉಚ್ಚಾಟನೆ ನಂತರನೂ ಕೂಡ ಅದೇ ನಿರ್ಧಾರಕ್ಕೆ ಬದ್ಧರಿದ್ದಾರೆ ಅಂತ. 100ಕ್ಕೆ 100 ನಾವು ಅದಕ್ಕೆ ಬದ್ಧರು. ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಯಾಕಂದರೆ ಇದು ನಮ್ಮ ಧ್ವನಿ ಅಲ್ಲ, ಇದು ಕಾರ್ಯಕರ್ತರ ಧ್ವನಿದು. ಅಂದರೆ ಸಂಘಟನೆ ಎಲ್ಲೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದು ವಾದ ಇತ್ತು. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಬದ್ಧರಾಗಿದ್ದೀವಿ. ಥ್ಯಾಂಕ್ ಯು. ಹೈಪಥೆಟಿಕಲ್ ಕ್ವಶನ್ಸ್, ಇನ್ನು ಲಾಂಗ್ ವೇ ಟು ಗೋ. ವಿ ಆರ್ ಎಲ್ಲರೂ 100ಕ್ಕೆ 100 ನಾವೆಲ್ಲರೂ ಕೂಡ ಬಿಜೆಪಿಲಿ ಇದ್ದೀವಿ, ಬಿಜೆಪಿ ಸರ್ಕಾರ ತರ್ತೀವಿ ಅಂತ ಹೇಳಿದ ಮೇಲೆ ಅವೆಲ್ಲರೂ ಕೂಡ ಒಟ್ಟಿಗಿದ್ದೀವಿ, ಒಟ್ಟಿಗೆ ಹೋಗ್ತೀವಿ. ಮನವಿನೇ ಅವ್ರನ್ನ ಒಳಗಡೆ ತಗೋಬೇಕು ಅನ್ನೋದನ್ನೇ ಮದುವೆ ಮಾಡ್ಕೊಳ್ತೀವಿ ಅಂತ ಮನವಿ ಅಂದ ಮೇಲೆ ನಿಮ್ಮ ವಿರುದ್ಧವಾಗಿ ಬರೋದಕ್ಕೆ ಏನು ಸಾಧ್ಯ ಆಗುತ್ತೆ? ನೋಡೋಣ. ಅವರು ಇನ್ನೂ ಕೂಡ ಯಾವ ರೀತಿಯಾಗಿ ವರಿಷ್ಠರು ಅಪೇಕ್ಷೆ ಪಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದನ್ನು ರಾಜ್ಯ ಸಂಘಟನೆಯಿಂದ ಹೋಗ್ತಕ್ಕಂಥದ್ದು ಅದೊಂದು ಬೇರೆ. ಬಟ್ ಮೊದಲು ನಮ್ಮ ಕಡೆಯಿಂದ ಹೋಗ್ತಕ್ಕಂಥದ್ದು ವೈಯಕ್ತಿಕವಾಗಿ ನನ್ನಿಂದ ತಪ್ಪಾಗಿದೆ ಅಂದರೆ ನನ್ನಿಂದ ಹೋಗ್ತಕ್ಕಂಥ ವಿಚಾರಗಳು ಇರ್ತವೆ. ಅವನ್ನೆಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ ನಾವಿದ್ದೀವಿ. ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಇಡೀ ಕರ್ನಾಟಕ ಅವ್ರ ಹಿಂದೆ ಇದೆ, ಇಡೀ ಸಮುದಾಯ ಅವ್ರ ಹಿಂದೆ, ಇಡೀ ಹಿಂದೂ ಸಂಘಟನೆಗಳಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಅವ್ರ ಹಿಂದಿದ್ದಾರೆ. ಅವ್ರನ್ನ ವಾಪಸ್ ತಗೋಬೇಕು ಅಂತಕ್ಕಂಥ ವಿನಂತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮ ಮೀಡಿಯಾದಲ್ಲಿ ಪದೇ ಪದೇ ಮಾಡಿದ್ದೀರಿ. ತಾವೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅನೇಕ ಚಾನಲ್ಗಳು ಕಾರ್ಯಕ್ರಮಗಳನ್ನೇ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಇಲ್ಲ, ಇದಲ್ಲ, ಅಥವಾ ಯಾವುದೇ ವಿಚಾರವಾಗಿ ಇದಲ್ಲ, ಇದು ಅಥವಾ ಇವ್ರ ಪರವಾಗಿ ಕೂಡ ಅಲ್ಲ. ಪಕ್ಷದ ಪರವಾಗಿರ್ತಕ್ಕಂಥ ವಾದ ಮಾತ್ರ ಇದು. ಪಕ್ಷದ ಪರವಾಗಿ ನಾವೆಲ್ಲರೂ